A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಪ್ರೀತಿಯ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸೋಣ. ಕಾರ್ಮಿಕ ಸಂಘಟನೆಗೆ ಮೊಟ್ಟ ಮೊದಲನೇದಾಗಿ ಗಣ್ಯರಿಗೂ ಮತ್ತು ಮುದ್ದು ಮಕ್ಕಳಿಗೂ ಶಾಲಾ ಸಿಬ್ಬಂದಿಗಳಿಗೂ ನನ್ನ ಹೃದಯಾಂತರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಮಾಡಕ್ಕೆ ಎಲ್ಲರೂ ಕೂಡ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಮತ್ತು ನನ್ನ ಸಂಘಟನೆ ಮತ್ತು ನನ್ನ ಪಿ ನ್ಯೂಸ್ ವಾಹಿನಿಗಳಿಂದ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರಬೇಕಾದ್ರೆ ಕೇಂದ್ರ ಬಿಂದು ಒಂದು ನಮ್ಮ ಈ ಯೋಗಾಪುರ ಬಡಾವಣೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಉಳಿದಿರುವಂತಹ ಈ ಭಾವೈಕ್ಯತೆಯ ಸಾಕ್ಷಿಯಾದ ಈ ಯೋಗಾಪುರ ಗ್ರಾಮಕ್ಕೆ ಪ್ರವಚನ ಮುಖಾಂತರ ಎಲ್ಲರಿಗೂ ಚಿರಪರಿಚಿತರಾದ ನಮ್ಮ ಪ್ರಭುಲಿಂಗ ಶಿವಾಚಾರ್ಯರಿಗೆ ಮೊಟ್ಟ ಮೊದಲನೆಯದಾಗಿ ನನ್ನ ಮತ್ತು ನನ್ನ ಪತ್ರಿಕೆ ಮತ್ತು ವಾಹಿನಿ ಮತ್ತು ನಮ್ಮ ಕಾರ್ಮಿಕ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಇವತ್ತು ಹೇಳ್ಬೇಕಂತಂದ್ರೆ ನಮ್ಮ ಈ ಕಾರ್ಮಿಕ ಸಂಘಟನೆ ಇಷ್ಟರ ಮಟ್ಟಿಗೆ ಬೆಳಿಬೇಕಾದ್ರೆ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ, ಪ್ರತಿಯೊಂದು ತಾಲೂಕುಗಳಲ್ಲಿ ಹೋಗಿ ಕಾರ್ಮಿಕರ ಬೆವರಿನ ಶಕ್ತಿಯನ್ನು ಪ್ರದರ್ಶನ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವಾಗ ಏನಪ್ಪಾ ಅಂದ್ರೆ ಈಗಿನ ಕಾಲದಾಗ ಯಾವುದೇ ಒಂದು ಬೇರೆ ಕಾರ್ಯಕ್ರಮಗಳಿದ್ರೆ ಇಲ್ಲ ನಾವು ಬರ್ತೀವಿ ಅಂತಾರ ಅಂತಾದ್ರಾಗ ಬೆವರು ಸುರಿಸಿದ ಕಾರ್ಮಿಕರ ಒಂದು ಅಳಲನ್ನು ತೋಡಿಕೊಂಡಿದಾಗ ಪ್ರತಿಯೊಬ್ಬರು ಬರ್ತೀನಿ ಅಂತೇಳಿ ಇವತ್ತು ವೇದಿಕೆ ಸಾಲ್ತಾ ಇಲ್ಲ, ಅಷ್ಟು ಗಣ್ಯರು ಬಂದಿರಿ. ಅದಕ್ಕೆ ನಮ್ಮ ಕಾರ್ಮಿಕ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಪಿ ನ್ಯೂಸ್ ವಾಹಿನಿಯು ಯಾಕಂತಂದ್ರೆ ಸುಮಾರು ದಿನಗಳಿಂದ ನಾನು 1993ರಿಂದ ಅಧಿಕಾರವಾಣಿ ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದು, ಆ ಪತ್ರಕರ್ತರ ಸಂಪಾದಕರು ನನಗೆ ಸಹ ಸಂಪಾದಕರು ಅಂತೇಳಿ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಸುಮಾರು ವರ್ಷಗಳಿಂದ ನಾವು ಅವರು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ಜನ ಬೇಡಪ್ಪ ನಮಗೆ ಡಿಜಿಟಲ್ ಮಾಧ್ಯಮಕ್ಕೆ ನಾವು ಸ್ವಲ್ಪ ನೋಡ್ತಾ ಇದ್ದೀವಿ ಅಂತ ಅಂದ ಕೂಡಲೇ ಡಿಜಿಟಲ್ ಮಾಧ್ಯಮಕ್ಕೆ ನಾವು ಬರ್ಬೇಕಂತೇಳಿ 2018ರಲ್ಲಿ ನಾವು ಪಿ ನ್ಯೂಸ್ ಎಂಬ ಒಂದು ವಾಹಿನಿಯನ್ನು ಸ್ಟಾರ್ಟ್ ಮಾಡಿ ಇವತ್ತು 8-9ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ವೀಕ್ಷಕರು ಮತ್ತು ಗಣ್ಯರು ಇದಕ್ಕೆಲ್ಲ ಕಾರಣೀಭೂತರೆಂದು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಾದ್ರೂ ಈ ಪ್ರಕಾಶ್ ರಜಪೂತ್ ಯೋಗಾಪುರ ಕಾಲನಿಯಲ್ಲಿ ಇಲ್ಲಿ ಬೆಳಿಬೇಕಾದ್ರೆ ಇವತ್ತೇನಾದ್ರೂ ಒಂದು ಅಹಂ ಅನ್ಕೋಬೇಡ್ರಿ. ಇವತ್ತೇನಾದ್ರೂ ತಮ್ಮ ಸೇವೆಗೆ ಗುರುತಿಸ್ಕೋಬೇಕಾದ್ರೆ ಇವತ್ತ ಇಂಥ ಗಣ್ಯರು ನನ್ನನ್ನ ಪ್ರಕಾಶ್ ರಜಪೂತ್ ಅಂತ ಗುರುತಿಸ್ಬೇಕಾದ್ರೆ ಇಂಥ ಗುರು ಹಿರಿಯರು ಮತ್ತು ನಮ್ಮ ಊರಿನ ಆರಾಧ್ಯ ದೈವ ಹನುಮನ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ನಮ್ಗೆ ಈ ಯೋಗಾಪುರ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ದೊಡ್ಡವರು ಆಶೀರ್ವಾದ ಮಾಡಿರಿ, ಚಿಕ್ಕವರು ನನ್ನ ಜೊತೆಗಿದ್ದು ನನ್ನ ಕೆಲಸ ಸುಗಮ ಮಾಡಿ ಇವತ್ತು ಒಂದು ಹಂತಕ್ಕೆ ತರಾಕ ಒಂದು ಅನುಕೂಲ ಮಾಡಿಕೊಟ್ರಿ. ಅವರಿಗೆ ನಾವು ಭಾವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಬಸವರಾಜ್ ಚಿಮ್ಮಲ್ಗಣ್ಣ ಅವರು, ಪ್ರಭು ಪರಸನಹಳ್ಳಿ ಅವರು, ಸಾಕಷ್ಟು ಹಿರಿಯರು ಎಲ್ಲರೂ ಕೂಡ ಇವತ್ತು ಇದನ್ನ ಮಾಡಿ ಈ ಮಟ್ಟಕ್ಕೆ ನಮ್ಮ ಪಿ ನ್ಯೂಸ್ ಮತ್ತು ಅಧಿಕಾರವಾಣಿಯನ್ನು ಬೆಳೆಸಿದ್ದಾರೆ. ಅದೇ ರೀತಿ ಕಾರ್ಮಿಕರ ಸಮಾವೇಶಕ್ಕೆ ಇಷ್ಟೆಲ್ಲ ನಾನು ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ನನಗೆ ಸಹಾಯ ಮಾಡ್ರಿ, ಸಹಕಾರ ಮಾಡ್ರಿ ಅಂದಾಗ ಯಾವುದೇ ನಾವು ನಿರೀಕ್ಷೆ ಇಡ್ಲಾರ್ದೇನೆ ಕೆಲವೊಂದು ಯಾವುದೇ ಒಂದು ಅವ್ರ ಮೇಲೆ ನಿರೀಕ್ಷೆ ಇಡಲಾರ್ದ ಕಾರ್ಯಕ್ರಮಕ್ಕೆ ಆಗಮಿಸ್ರಿ ಅಂದಾಗ ಪ್ರತಿಯೊಬ್ಬರು ಬಂದಿದ್ದೀರಿ ಸರ್. ಅದಕ್ಕೆ ನಮ್ಮ ಕಾರ್ಮಿಕರ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಮ್ಮ ಹಿರಿಯರು ಇವತ್ತು ಏನಾದರೂ ವಿಜಯಪುರ ಜಿಲ್ಲೆಯಲ್ಲಿ ಪ್ರಕಾಶ್ ರಜಪೂತ್ ಅಂತೇಳಿ ಪರಿಚಯ ಮಾಡಿಸಿಕೊಟ್ಟವರು ನಮ್ಮ ಅಣ್ಣವರು ಪರಶುರಾಮ್ ರಜಪೂತ್ ಅವರಿಗೂ ಕೂಡ ಪ್ರತಿಯೊಂದು ನನ್ನ ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ಪ್ರತಿಯೊಂದು ನನ್ನ ಕಷ್ಟ ಸುಖದಲ್ಲಿ ನನ್ನ ಭಾಗಿಯಾಗಿ ನನ್ನ ಜೊತೆಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ದರ್ಗಾ ಸಾಹೇಬರು
ಗುರುಗಳು ಇದೇ ರೀತಿ ನನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ. ಮತ್ತು ಇನ್ನೊಂದು ಚಿಕ್ಕ ವಿಷಯ, ನಾನು ಮೊಟ್ಟ ಮೊದಲನೇದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕಾರ್ಮಿಕದ ಏನೋ ಸುದ್ದಿ ಮಾಡಕ್ ಹೋಗಿದ್ದೆ. ಅಲ್ಲಿ ಒಬ್ರು ದೇವರಾಜ್ ಅಂತ ರಾಜ್ಯಾಧ್ಯಕ್ಷರು ನನ್ನನ್ನು ಗುರುತಿಸಿ, ನೀವು ಸುದ್ದಿ ಮಾಡಬೇಡ್ರಿ, ನಮ್ಮ ಕಾರ್ಮಿಕ ಸಂಘಟನೆಗೆ ನೀವು ಸುದ್ದಿ ಮಾಡೋದು ಕಾರ್ಮಿಕರ ಒಳ್ಳೇದ್ ಕೈ ಮಾಡ್ತಾ ಇದ್ದೀರಿ, ನೀವು ಯಾಕೆ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಬಾರ್ದು ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರಂತ ಸ್ಥಾನ ಕೊಟ್ಟರು ಸರ್. ಅದಾದ ಮೇಲೆ ಸುಮಾರು 1 ವರ್ಷದೊಳಗೆ ನನಗೆ ವಿಜಯಪುರ ಜಿಲ್ಲಾ ಮತ್ತು ಬಾಗಲಕೋಟೆ, ಬೆಳಗಾವಿ 3 ಜಿಲ್ಲೆಗೆ ಉಸ್ತುವಾರಿ ಅಧ್ಯಕ್ಷರಾಗಿ ಮಾಡಿದ್ರು. ತದನಂತರ ಈಗ ನಮ್ಮ ಅಧ್ಯಕ್ಷರು ನನಗೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟವನ್ನು ಕೊಟ್ಟು ತಾವು ರಾಷ್ಟ್ರೀಯ ಅಧ್ಯಕ್ಷರಾಗ್ಯಾರ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತೇನಪ್ಪಾ ಅಂತಂದ್ರೆ ಕೇವಲ ಒಂದು ಗಲ್ಲಿಯಲ್ಲಿ ನಾನು ಒಬ್ಬ ಚಿಕ್ಕ ಹುಡುಗನಾಗಿ ಕೆಲಸ ಮಾಡ್ತಾ ಇದ್ದೆ. ಇವತ್ತು ರಾಜ್ಯದ ಬೇಡ, ನನಗೆ ಒಂದು ಜಿಲ್ಲೆ ಅಷ್ಟೇ ಕೊಟ್ಟಿದ್ರೆ ಸಾಕಾಗಿತ್ತು. ರಾಜ್ಯಾದ್ಯಂತ ನನ್ನ ಪರಿಚಯ ಮಾಡಕ್ ಕೊಟ್ಟಾರಲ್ಲ ನಮ್ಮ ಬಿ ದೇವರಾಜ್ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣಗಳಿಗೆ ಮುಗಿಸ್ತಾರೆ. ಜೊತೆ ನಾವು ಸಂಸಾರ ಮಾಡಕತ್ತೀವಿ, ಅವರೇ ನಮಗೆ ಇಷ್ಟೆಲ್ಲ ಮೋಟಿವೇಶನ್ ಮಾಡಕತ್ತಾರೆ, ಇಂಥ ಕಾರ್ಯಕ್ರಮ ಮಾಡ್ರಿ ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಟ್ರ. ತಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಕುಟುಂಬಕ್ಕೆ ಇರಲಿ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ನಾನು ಪ್ರಕಾಶ್ ಅವರ ಸಂಘಟನಾ ಚತುರರು, ಪತ್ರಕರ್ತರು, ಸಾಮಾಜಿಕ ಸೇವಕರು, ಉತ್ಸಾಹಿ ಧುರೀಣರಾಗಿರ್ತಕ್ಕಂಥ ಪ್ರಕಾಶ್ ಒಂದಾಗಿ ನಾವು ಎಲ್ಲಿ ಯಾವುದು ಕಾರ್ಯಕ್ರಮದಲ್ಲಿ ಇದೆ, ಎಂದು ಮಂದಿರದು ಇರಲಿ, ದರ್ಗಾದು ಇರಲಿ, ಮಸೂದಿ ಇರಲಿ, ಯಾವುದು ಪೈಕಿದು ಈ ಕೆಲಸ ಇರಲಿ, ನಮ್ಗೆಲ್ಲರೂ ಒಂದಾಗಿ ಇದು ಮಾಡ್ತೀವಿ. ನಮ್ಗೆ ಬಹಳ ಖುಷಿ ಆಗ್ತದೆ ಯಾವಾಗಲೂ. ಯಾಕಂದ್ರೆ ನಮ್ ಹಿಂದೂ ಇರ್ಲಿ, ಮುಸಲ್ಮಾನ್ ಇರ್ಲಿ, ಎಲ್ಲಾರು ಒಂದೇ ಮೆಸೇಜ್ ಏನೈತೆ ಅಂದ್ರೆ, ಫಸ್ಟ್ ದ ಹ್ಯುಮ್ಯಾನಿಟಿ ಈಸ್ ದ ಮೆಸೇಜ್ ಆಫ್ ಎವ್ರಿ ರಿಲಿಜನ್ಸ್. We are the human, first of all, that the reason we should be have the humanity, इंसानियत हमारे अंदर होना चाहिए. नम ಒಳಗ ಮನುಷ್ಯತಾ ಇರಬೇಕು. ಅದೇ ಮನುಷ್ಯತಾ ನಮಗೆ ಇಲ್ಲಿ ತಕ ಪಡ್ಕೊಂಡು ಬಂದಾಗ ನಮಗೆ ತುಂಬಾ ಖುಷಿ ಆಯ್ತು. Due to my short timing, I am very sorry to say to everyone. ನಾನು ಎಲ್ಲರಿಗೂ ಕ್ಷಮೆ ಬೇಡ್ಕೋತೀನಿ, ಯಾಕಂದ್ರೆ ಸ್ವಲ್ಪ ಮಂದಿ ಎಲ್ಲ ಕೂತಾರ, ಅದರ ಸಂಬಂಧ 2 ಮಾತು ನೀವು ಮಾತಾಡಿ ಹೋಗ್ಬೇಕು. ಐ ಆಮ್ ವೆರಿ ಕಾಂಗ್ರ್ಯಾಚುಲೇಷನ್ಸ್ ಟು ದಿ ಪ್ರಕಾಶ್ ರಾಜ್ಪೂತ್ ಫಾರ್ ಯುವರ್ ವೆಲ್ ಅಂಡ್ ವೆರಿ ಹೆಲ್ಪ್ಫುಲ್ ವರ್ಕ್ ಫ್ರಮ್ ಓಗಾಪುರ್. ಅಂಡ್ ವೆರಿ ಗ್ರೇಟ್ ಟು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅಂಡ್ ಗಫೂರ್ ಸಾಹಬ್ ಆಶೀರ್ವಾದ ನಿಮ್ಮ ಮೇಲೆ ಐತಿ. ನಿಮ್ದು ಹಿಂಗೆ ನೀವು ಮುಂದೆ ಹೋಗಿ ನಡೆಸಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪರಿಚಯಿಸುವಂತಹ ಸಮಯ ಮತ್ತು ಸ್ವಾಗತವನ್ನು ಮಾಡಿಕೊಳ್ಳುವಂತಹ ಸಮಯ. ಪ್ರಪ್ರಥಮವಾಗಿ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಸ್ವಾಮಿಗಳು, ಪಟ್ಟದ ದೇವರು, ಹಿರೇಮಠ, ಕೋಲಾರ ಪೂಜ್ಯರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ನಾನು ಅವರಿಗೆ ಕೋರ್ತಾ ಇದ್ದೇನೆ. ಪೂಜ್ಯರ ವಿಶೇಷತೆ ಅಂತಂದ್ರೆ, ಇವತ್ತು ನಮ್ಮ ಯೋಗಾಪುರದ ಹನುಮಾನ್ ಜಾತ್ರೆಯ ಪುರಾಣ ಪ್ರವಚನಕಾರರು ಕೂಡ ಅವರು ಆಗಮಿಸಿದ್ದಾರೆ. ಹೀಗಾಗಿ ಅವರು ನಮಗೆ ಬಹಳ ಚಿರಪರಿತರು ಆತರ ಆಗ್ತಾ ಇದೆ. ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರಿಗೆ ಇದೀಗ ಸ್ವಾಗತ ಮತ್ತು ಪರಿಚಯವನ್ನು ಮಾಡಿಕೊಡಲು ಬಿಬಿ ಹಿಪ್ಪರಗಿ, ಕಾನೂನು ಸಲಹೆಗಾರರು, ವಿಜಯಪುರ ಇವರನ್ನು ಕೇಳಿಕೊಳ್ಳುತ್ತಿದೆ. ಇವತ್ತಿನ ಏನೋ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈಗೇನು ವೇದಿಕೆ ಕರೆದೇವಲ್ಲ, ಇವರು ನಮ್ಮ ಧರ್ಮಪತ್ನಿ, ನಮ್ಮ ಹೆಸರು ಯಾಕಪ್ಪ ಕೇಳ್ರಿ. ಪ್ರಕಾಶ್ ರಾಜ್ಪೂತ್ ಅವ್ರು ಇನ್ಸರ್ಟ್ ಮಾಡೋದು ಹಿಂಗ್ ಮಾಡೋದು, ಹಿಂಗ ಅವ್ರ ಮೇಡಮ್ ಅವರು ಲಿಪ್ಟಿಕ್ ಹಚ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು ಅನ್ಕೊಂಡಿರ್ಬೋದು. ಅವರು ಸೀದಾ ಸಾದಾ ಮತ್ತು ಇವರು ಕೂಡ ಸಂಘಟನಾ ಚತುರರು, ಯುವ ಮುಖಂಡರು, ಕಲಾವಿದರು ಹಾಗೂ ಪತ್ರಕರ್ತರು, ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರು, ಎಲ್ಲ ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು. ಚಿತ್ರಕಲಾ ಮತ್ತು 6 ಜನ ವಿದ್ಯಾರ್ಥಿಗಳು ಮತ್ತು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಸರ್
ಡೈಮಂಡ್ ಪ್ರಾಥಮಿಕ ಶಾಲೆ ಯೋಗಪುರ, ಡೈಮಂಡ್ ಶಾಲೆ ವಿಲಾಸ ಡೈಮಂಡ್ ಶಾಲೆ 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅದೇನೋ ಡೈಮಂಡ್ ಶಾಲೆ ಮಕ್ಕಳು ನಿಧಾ ಡಬ್ಬು ಬಳ್ಳಾರಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ, ಜ್ಯೋತಿಬಾ ಸಿದ್ದೆ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ, ಪ್ರಿಯಾ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ. ಡೈಮಂಡ್ ಶಾಲೆ ಮಕ್ಕಳು ಪ್ರಾಥಮಿಕ ಶಾಲೆ ಮಕ್ಕಳು ಚಿತ್ರಕಲಾ ಸ್ಪರ್ಧೆ, ಲಕ್ಷ್ಮೀ ಸಂತೋಷ್ ಪವಾರ್ ಪ್ರಥಮ, ಅಭಿನ್ ನರಾಬ್ ದ್ವಿತೀಯ, ಇಬ್ರಾಹಿಂ ಮೌಲಾ ತೃತೀಯ. 6 ಜನ ವಿದ್ಯಾರ್ಥಿಗಳು
ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.